ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ವಿಶ್ವಕ್ಕೆ ಸಂತೋಷ ಆಗಿದೆ. ಮೂರ್ತಿ ಪ್ರತಿಷ್ಠಾಪನೆಯಿಂದ ಹನುಮಂತನಿಗೆ ಮೊದಲ ಸಂತಸ ಆಗಿದೆ. ಹನುಮಂತ ಕೊಪ್ಪಳ ಜಿಲ್ಲೆಯಲ್ಲಿ ಜನಿಸಿದ್ದಾನೆ. ಈ ಹೇಳಿಕೆಯನ್ನು ಕೊಟ್ಟಿರೋದು ಜನಾರ್ದನ್ ರೆಡ್ಡಿ ಅವರು. ರಾಮನ ಮೂರ್ತಿ ಹಾಗೂ ಅಂಜನಾದ್ರಿಯಲ್ಲಿ ಏಕಕಾಲದಲ್ಲಿ ಆರತಿ, ರಾಮ ಹನುಮನಿಗೆ ಮಹಾಮಂಗಳಾರತಿ ನೋಡೋದೇ ಪುಣ್ಯ ಅಂತ ಹೇಳಿದ್ದಾರೆ. ರಾಮ ಭಕ್ತಿ ಅಂದರೆ ಅದು ರಾಷ್ಟ್ರಭಕ್ತಿ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತು ಇವತ್ತು. ಈ ಕುರಿತಂತೆ ಶಾಸಕರಾಗಿರುವಂಥ ಜನಾರ್ದನ್ ರೆಡ್ಡಿ ಕೂಡ ಮಾತನಾಡಿದರು. ಅಯೋಧ್ಯ ಅಭಿವೃದ್ಧಿ ರೀತಿಯೇ ಅಂಜನಾದ್ರಿ ಅಭಿವೃದ್ಧಿಗಾಗಿ ಸೇವೆಯನ್ನು ಸಲ್ಲಿಸಲಾಗುತ್ತೆ. ಅಂಜನಾದ್ರಿಯು ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿದೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಹನುಮ ಸೇವೆಯೊಂದನ್ನು ಬಿಟ್ಟು ದೊಡ್ಡ ಪದವಿ ಯಾವುದೂ ಇಲ್ಲ. ಭಗವಂತನ ಸೇವೆ ಮಾಡೋಕೆ ಶಕ್ತಿ ಕೊಡುವಂಥ ಸಂಕಲ್ಪವನ್ನು ಮಾಡಿದ್ದೇನೆ. ಹನುಮಂತ ಕಲಿಯುಗದಲ್ಲಿ ನಮ್ಮ ನಡುವೆ ಓಡಾಡುವ ದೇವರು, ಪ್ರತ್ಯಕ್ಷವಾಗಿ ಓಡಾಡುವಂಥ ದೇವರು. ಹಾಗೆಯೇ ಮಂಡಲ ಪೂಜೆ ವೇಳೆಗೆ ತುಂಗಭದ್ರಾ ಜಲ ತೆಗೆದುಕೊಂಡು ಹೋಗ್ತೇವೆ. 108 ಬಂಗಾರ ಲೇಪಿತ ಕಲಶಗಳನ್ನು ತೆಗೆದುಕೊಂಡು ಹೋಗ್ತೇವೆ. ಇಡೀ ಒಂದು ರೈಲನ್ನು ಬುಕ್ ಮಾಡಿ ಅಯೋಧ್ಯೆಗೆ ಹೋಗ್ತೇನೆ. ಹನುಮಂತನ ಆಶೀರ್ವಾದ ಇದ್ರೆ ನಾನು ಮತ್ತೆ ಬಳ್ಳಾರಿಗೆ ಹೋಗುವೆ. ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಇಡೀ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಇವತ್ತೇನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ, ಅದು ವಿಶೇಷವಾಗಿ ಬಾಲರಾಮನ ರೂಪದಲ್ಲಿ ಇವತ್ತೇನು ಪ್ರತಿಷ್ಠಾಪನೆ ಆಗಿದೆ, ಈ ವಿಷಯದಲ್ಲಿ ಸಂತೋಷ ಪಡುವಂಥ ಮೊದಲ ಭಗವಂತ ಅಂತಂದರೆ ಹನುಮಂತ. ಅದು ನಮ್ಮ ಕನ್ನಡ ನಾಡಿನಲ್ಲಿ ವಿಶೇಷವಾಗಿ ನಮ್ಮ ಗಂಗಾವತಿಯಲ್ಲಿ ಕಿಷ್ಕಿಂಧದಲ್ಲಿ ಹನುಮಂತ ಹುಟ್ಟಿರುವಂಥ ಈ ಕಿಷ್ಕಿಂಧಾಪುರದಲ್ಲಿ ಹನುಮ ಜನ್ಮಸ್ಥಳದಲ್ಲಿ ಹನುಮಂತನಿಗೆ ಆಗಿರುವಂಥ ಸಂತೋಷ ಅಂದರೆ ಆ ಸಂಭ್ರಮ ನಾವು ಕಣ್ಣಾರೆ ನೋಡಬೇಕು. ಮತ್ತು ವಿಶೇಷವಾಗಿ ಆ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಜಿಯವರು ಇವತ್ತೇನು ಉದ್ಘಾಟನೆ ಮಾಡಿದ್ದಾರೆ, ಆ ರಾಮಲಲ್ಲಾ ವಿಗ್ರಹಕ್ಕೆ ಇದೇ ಮುಹೂರ್ತದಲ್ಲೇ ಹನುಮಂತನಿಗೂ ಮತ್ತು ರಾಮನಿಗೆ ಇಬ್ಬರಿಗೂ ಕೂಡ ಮಹಾಮಂಗಳಾರತಿ ಮಾಡಿದ್ದು, ಅದನ್ನು ನಾವೆಲ್ಲರೂ ಕೂಡ ಕಣ್ತುಂಬಿ ನೋಡಿಕೊಂಡಿದ್ದು ನಮ್ಮೆಲ್ಲರ ಒಂದು ಜನ್ಮ ಧನಿಯಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತೇನೆ. ತಾವು ಹೇಳಿದಾಗೆ ಸುಮಾರು 500 ವರ್ಷದ ಜನರ ಒಂದೇನು ಕನಸಿತ್ತು, ಆ ಕನಸು ಇವತ್ತು ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನನಸನ್ನು ಮಾಡಿದ್ದಕ್ಕೆ ಇಡೀ ಕನ್ನಡ ನಾಡಿನ ಜನರ ಪರವಾಗಿ, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಕೂಡ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.